ನಮಸ್ಕಾರ. ಮುಖ್ಯಾಂಶಗಳು. ಸಬ್ಸಿಡಿ ಕುರಿತ ಕೇಂದ್ರದ ನಿರ್ಧಾರ, ಇತ್ತೀಚಿನ ಪ್ರಮುಖ ಸುಧಾರಣೆ, ಅರುಣ್ ಜೇಟ್ಲಿ. ಅತಿವೃಷ್ಟಿ ಬಾಧಿತ ತಮಿಳುನಾಡಿನಲ್ಲಿ ಚುರುಕುಗೊಂಡ ರಕ್ಷಣೆ, ಪರಿಹಾರ ಕಾರ್ಯ. ವಿಶೇಷ ಚೇತನರಿಗೆ ಉದ್ಯೋಗ ಮೀಸಲಾತಿ ಪ್ರಮಾಣ ಶೇಕಡಾ 3ರಿಂದ 5ಕ್ಕೆ ಏರಿಸಲು ಕೇಂದ್ರದ ಪರಿಶೀಲನೆ. ಹಾಗೂ ಕಾರವಾರದ ಸೀಬರ್ಡ್ 2ನೇ ಹಂತದ ಕಾಮಗಾರಿ 2022ರಲ್ಲಿ ಪೂರ್ಣ, ಸ್ಥಳೀಯರಿಗೆ ಹೆಚ್ಚಿನ ಉದ್ಯೋಗಾವಕಾಶ. ವಾರ್ತೆಗಳ ವಿವರ. ಕೇಂದ್ರದ ಎನ್ಡಿಎ ಸರ್ಕಾರ ಸಬ್ಸಿಡಿ ಕುರಿತಂತೆ ಕೈಗೊಂಡಿರುವ ತೀರ್ಮಾನ ಕಳೆದ ಕೆಲ ತಿಂಗಳುಗಳಲ್ಲಿನ ಪ್ರಮುಖ ಸುಧಾರಣೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದ ಅವರು, ಖಾಸಗಿ ಹೂಡಿಕೆಗಳನ್ನು ಕೇಂದ್ರೀಕರಿಸುವ ಹಾಗೂ ಸಾಮಾಜಿಕ ಭದ್ರತಾ ಯೋಜನೆಗೆ ಹೆಚ್ಚಿನ ವೆಚ್ಚ ಮಾಡುವುದು ಸರ್ಕಾರದ ಕಾರ್ಯಸೂಚಿಯಾಗಿದೆ ಎಂದರು. ವಿತ್ತೀಯ ಕೊರತೆ ಗುರಿ ತಲುಪುವ ಬಗ್ಗೆ ಯಾವುದೇ ಚಿಂತೆ ಬೇಡ, ಪ್ರಸಕ್ತ ಹಣಕಾಸು ವರ್ಷದ ವಿತ್ತೀಯ ಗುರಿಯನ್ನು ಸರ್ಕಾರ ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ರಾಜ್ಯಸಭೆಯಲ್ಲಿಂದು ಕಾಂಗ್ರೆಸ್ ಹಾಗೂ ಬಿಎಸ್ಪಿ ಸದಸ್ಯರು ಹರಿಯಾಣದಲ್ಲಿ 2 ದಲಿತ ಮಕ್ಕಳ ಸಾವಿನ ಕುರಿತಂತೆ ಕೇಂದ್ರ ಸಚಿವ ವಿಕೆ ಸಿಂಗ್ ನೀಡಿದ್ದರೆನ್ನಲಾದ ಹೇಳಿಕೆ ಮುಂದಿಟ್ಟುಕೊಂಡು ಗದ್ದಲ ಎಬ್ಬಿಸಿದ ಕಾರಣ ಕಲಾಪ ಹಲವು ಬಾರಿ ಮುಂದೂಡಲಾಯಿತು. ಪ್ರತಿಪಕ್ಷಗಳ ಕಲಾಪ ಅಡ್ಡಿ ರಾಜಕೀಯ ಪ್ರೇರಿತವಾಗಿದ್ದು, ಕಾಂಗ್ರೆಸ್ ಹಾಗೂ ಬಿಎಸ್ಪಿ ಸ್ಪರ್ಧಾತ್ಮಕ ಜಾತಿ ರಾಜಕಾರಣದಲ್ಲಿ ತೊಡಗಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಎಂ ವೆಂಕಯ್ಯನಾಯ್ಡು ಆರೋಪಿಸಿದ್ದಾರೆ. And everything is available on tube. People can see it. This is a politically motivated campaign. They did the same thing with Jaj Saab earlier. And they try to take up some issue and then try to spread a grenade, which is not acceptable at all. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಂಬಂಧಿಸಿದ ಕಡತಗಳ ಮೊದಲ ಸಂಗ್ರಹವನ್ನು ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ನೃಪೇಂದ್ರ ಮಿಶ್ರಾ ದೆಹಲಿಯಲ್ಲಿಂದು ರಾಷ್ಟ್ರೀಯ ಪತ್ರಾಗಾರದ ಮಹಾನಿರ್ದೇಶಕರಿಗೆ ಅಧಿಕೃತವಾಗಿ ಹಸ್ತಾಂತರಿಸಿದರು. ನೇತಾಜಿ ಅವರಿಗೆ ಸಂಬಂಧಿಸಿದ ಕಡತಗಳನ್ನು ಅವರ ಜನ್ಮದಿನವಾದ ಜನವರಿ 23ರಿಂದ ಮುಕ್ತಗೊಳಿಸಲಿದ್ದು, ಅದಕ್ಕೆ ಪೂರಕವಾಗಿ ಈ ಪ್ರಕ್ರಿಯೆ ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಕಳೆದ ಅಕ್ಟೋಬರ್ 14ರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕುಟುಂಬದ ಸದಸ್ಯರನ್ನು ದೆಹಲಿಯ ತಮ್ಮ ನಿವಾಸಕ್ಕೆ ಆಹ್ವಾನಿಸಿ ನೇತಾಜಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸುವ ಭರವಸೆ ನೀಡಿದ್ದರು. ತಮಿಳುನಾಡಿನಲ್ಲಿ ಕಳೆದೆರಡು ದಿನಗಳಿಂದ ಮಳೆಯ ಅಬ್ಬರ ಕಡಿಮೆಯಾಗಿರುವ ಕಾರಣ ಜಲಾವೃತಗೊಂಡಿರುವ ಚೆನ್ನೈ ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲಿ ಸೇನೆಯ 3 ವಿಭಾಗಗಳು ಹಾಗೂ ಎನ್ಡಿಆರ್ಎಫ್ ತಂಡಗಳು ಸಮರೋಪಾದಿ ರಕ್ಷಣೆ ಮತ್ತು ಪರಿಹಾರ ಕಾರ್ಯ ಮುಂದುವರೆಸಿವೆ. ಮೊಬೈಲ್ ಸಂಪರ್ಕ ಜಾಲವನ್ನು ಭಾಗಶಃ ಸರಿಪಡಿಸಲಾಗಿದೆ. ವಾಯುಪಡೆ ಹೆಲಿಕಾಪ್ಟರ್ಗಳು ಸಂತ್ರಸ್ತರಿಗೆ ಆಹಾರ ಪೊಟ್ಟಣ ಪೂರೈಸುತ್ತಿದ್ದು, ಈವರೆಗೆ 14 ಲಕ್ಷ ಪೊಟ್ಟಣಗಳನ್ನು ವಿತರಿಸಲಾಗಿದೆ ಎಂದು ರಾಜ್ಯ ಸರ್ಕಾರ ಹೇಳಿದೆ. ಈ ನಡುವೆ ಮುಂದಿನ 24 ಗಂಟೆಗಳ ಕಾಲ ಚೆನ್ನೈನಲ್ಲಿ ಮಳೆ ಬೀಳುವ ಸಾಧ್ಯತೆ ಇಲ್ಲ ಎಂದು ಹವಾಮಾನ ಇಲಾಖೆ ಹೇಳಿದೆ. ಚೆನ್ನೈ ವಿಮಾನ ನಿಲ್ದಾಣವನ್ನು ಭಾನುವಾರದವರೆಗೆ ಮುಚ್ಚಿರುವ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ತನ್ನ ಪ್ರಯಾಣಿಕರನ್ನು ಅಲ್ಲಿಂದ ಬೇರೆಡೆಗೆ ಸ್ಥಳಾಂತರಿಸಿದೆ. ಬಾಧಿತ ರೈಲು ಪ್ರಯಾಣಿಕರಿಗೆ ಹಲವು ರೀತಿಯಲ್ಲಿ ನೆರವು ಕಲ್ಪಿಸಲಾಗಿದೆ ಎಂದು ರೈಲ್ವೆ ಸಚಿವ ಸುರೇಶ್ ಪ್ರಭು ತಿಳಿಸಿದ್ದಾರೆ. Luckily the rains have little bit receded, but the situation is still challenging. So the railways, we did several things. We actually are running round the clock medical facilities for whoever needs it.
We offered shelter to a lot of people on the platforms. We distributed thousands of food packets, not only to commuters but to others. 1 lakh bottles of rail neer have been dispatched to Tamil Nadu. We are conducting, even in these difficult situations, some skeleton service. The damage is enormous. We'll have to evaluate it only when the flood recedes. We'll know exactly to what extent, how much time is going to take to restore the full facilities. But we are doing our best. ಸುರಕ್ಷಿತ ಪ್ರದೇಶದಲ್ಲಿರುವ ಸ್ಥಳೀಯ ನಾಗರಿಕರು ಕೂಡ ಸಂತ್ರಸ್ತರಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ಚೆನ್ನೈನಿಂದ ಹೊರಹೋಗ ಬಯಸುವ ಪ್ರಯಾಣಿಕರಿಗೆ ನೌಕಾಪಡೆಯ ಐಎನ್ಎಸ್ ರಜಾಲಿ ವಾಯುನೆಲೆಯಿಂದ ವಿಮಾನ ಸೌಲಭ್ಯ ಕಲ್ಪಿಸಲಾಗಿದೆ. ನಾಗರಿಕ ವಿಮಾನಯಾನ ಖಾತೆ ರಾಜ್ಯ ಸಚಿವ ಡಾ ಮಹೇಶ್ ಶರ್ಮಾ ಈ ವಾಯುನೆಲೆಯಿಂದ ಇಂದು ಮತ್ತು ನಾಳೆ ತಲಾ 6 ವಿಮಾನಗಳ ಹಾರಾಟ ಕಲ್ಪಿಸಲಾಗಿದ್ದು, ದಕ್ಷಿಣ ರಾಜ್ಯಗಳ ವಿವಿಧೆಡೆಗಳಿಗೆ ಪ್ರತಿ ಟಿಕೆಟ್ಗೆ 1,000 ರೂಪಾಯಿ ಹಾಗೂ ಉತ್ತರ ಭಾರತದ ಸ್ಥಳಗಳಿಗೆ 2,000 ರೂಪಾಯಿ ನಿಗದಿಪಡಿಸಲಾಗಿದೆ ಎಂದರು. ಇಂದಿನಿಂದ 3 ದಿನ ಕೇರಳದಲ್ಲಿ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಅತಿವೃಷ್ಟಿ ಬಾಧಿತ ತಮಿಳುನಾಡಿನ ಸಂತ್ರಸ್ತರಿಗೆ ಪೌಷ್ಟಿಕಯುಕ್ತ ಆಹಾರ ಪೂರೈಸುವ ಕಾಯಕದಲ್ಲಿ ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ ಸಿಎಫ್ಟಿಆರ್ಐ ತನ್ನನ್ನು ತೊಡಗಿಸಿಕೊಂಡಿದೆ. ಸಂತ್ರಸ್ತರಿಗೆ ಅತ್ಯವಶ್ಯವಾದ ದಿಢೀರ್ ಆಹಾರ ಪೂರೈಕೆಗೆ ಸಂಶೋಧನಾಲಯದ ವಿಜ್ಞಾನಿಗಳು ಹಾಗೂ ಸಿಬ್ಬಂದಿ ಅವಿರತವಾಗಿ ಪರಿಶುದ್ಧ ಆಹಾರ ಪದಾರ್ಥಗಳನ್ನು ತಯಾರಿಸುತ್ತಿದ್ದಾರೆ. ಸಿದ್ಧಪಡಿಸಿದ ಆಹಾರ ಪದಾರ್ಥಗಳನ್ನು ಅಚ್ಚುಕಟ್ಟಾಗಿ ಪೊಟ್ಟಣ ಕಟ್ಟಿ ತಮಿಳುನಾಡಿಗೆ ವ್ಯವಸ್ಥಿತವಾಗಿ ರವಾನೆ ಮಾಡಲು ಸಂಸ್ಥೆ ಕ್ರಮ ಕೈಗೊಂಡಿದೆ. ದೂರದರ್ಶನದೊಂದಿಗೆ ಸಂಸ್ಥೆಯ ನಿರ್ದೇಶಕ ಡಾ ರಾಮರಾಜಶೇಖರನ್ ತಮಿಳುನಾಡಿಗೆ ನಿನ್ನೆ 5 ಟನ್ ಆಹಾರ ಪದಾರ್ಥ ಕಳುಹಿಸಿದ್ದು, ಅದು ಈಗಾಗಲೇ ಸಂತ್ರಸ್ತರಿಗೆ ತಲುಪಿದೆ. ಇಂದು ಕೂಡ 5 ಟನ್ ಆಹಾರ ಪದಾರ್ಥ ಹಾಗೂ 1 ಟ್ರಕ್ ಶುದ್ಧ ಕುಡಿಯುವ ನೀರು ಕಳುಹಿಸಿಕೊಡಲಾಗುತ್ತಿದ್ದು, ರಾತ್ರಿ ವೇಳೆಗೆ ನಿಗದಿತ ಸ್ಥಳಕ್ಕೆ ತಲುಪಲಿದೆ. ನಾಳೆಯೂ ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಹೇಳಿದರು. 2 ದಿನಗಳ ನಂತರ ಅವರಿಗೆ ಮತ್ತೆ ಏನಾದರೂ ರಿಕ್ವೈರ್ಮೆಂಟ್ಸ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಮತ್ತೆ ಸಿಎಫ್ಟಿಆರ್ಐ ಇದೇ ಥರ ಇನ್ನಷ್ಟು ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ನಾವು ಕಳಿಸ್ತೀವಿ ಅಂತ ಹೇಳ್ತೀವಿ. ಎತ್ತಿನಹೊಳೆ ಯೋಜನೆ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ವಪಕ್ಷಗಳ ಮುಖಂಡರ ಸಭೆ ಗೃಹ ಕಚೇರಿ ಕೃಷ್ಣಾದಲ್ಲಿಂದು ನಡೆಯಿತು. ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಹಾಗೂ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಎಸ್ಆರ್ ಪಾಟೀಲ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ, ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕ ಆರ್ ಅಶೋಕ, ಜೆಡಿಎಸ್ ಮುಖಂಡ ಬಸವರಾಜ ಹೊರಟ್ಟಿ ಹಾಗೂ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಭೆಯ ನಂತರ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಚೆನ್ನೈನಲ್ಲಿರುವ ಸುಪ್ರೀಂ ಕೋರ್ಟ್ನ ಹಸಿರು ಪೀಠ ನೀಡಿರುವ ತಡೆಯಾಜ್ಞೆ ಈ ತಿಂಗಳ 7ರಂದು ವಿಚಾರಣೆಗೆ ಬರಲಿದೆ. ಯೋಜನೆಗೆ ಅರಣ್ಯ ಭೂಮಿ ಬಳಕೆ ವಿಷಯ ಇದೇ 18ರಂದು ಕೇಂದ್ರ ಅರಣ್ಯ ಇಲಾಖೆ ಮುಂದೆ ಪ್ರಸ್ತಾಪವಾಗಲಿದ್ದು, ಅಲ್ಲಿಯವರೆಗೆ ಹಸಿರು ಪೀಠ ತನ್ನ ವಿಚಾರಣೆ ಅವಧಿಯನ್ನು ಮುಂದೂಡಬೇಕೆಂದು ಮನವಿ ಮಾಡಲು ಸರ್ವಪಕ್ಷಗಳ ಸಭೆ ತೀರ್ಮಾನಿಸಿದೆ ಎಂದು ಹೇಳಿದರು. ಅರಣ್ಯ ಭೂಮಿ ಬಳಕೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ಅನುಮತಿ ಪಡೆದಿಲ್ಲ ಎಂದು ಹಸಿರು ಪೀಠ ತಕರಾರು ಎತ್ತಿತ್ತು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಅರಣ್ಯ ಇಲಾಖೆ ಮುಂದೆ ರಾಜ್ಯದ ನಿಲುವನ್ನು ಸ್ಪಷ್ಟಪಡಿಸಬೇಕಾಗಿದೆ ಎಂದರು. ಅದ್ರ ಬಗ್ಗೆ ಈಗ 7ನೇ ತಾರೀಕು ನಂತರ 7ನೇ ತಾರೀಕು ಏನು ನಿರ್ಧಾರ ತಗೋಬೇಕು ಅಂತ ಹೇಳಿ ಈ ಒಂದು ಸಭಾ ನಾಯಕ ಫೋನ್ ಲೀಡರ್ಸ್ ಮೀಟಿಂಗ್ ನಡೆಯಿತು. ಹೆಕ್ಟರ್ ಏನು ಫಾರೆಸ್ಟ್ ಕ್ಲಿಯರೆನ್ಸ್ ಇರುತ್ತಲ್ಲ ಅದು 18ನೇ ತಾರೀಕಿಗೆ. ಸೊ ಎಲ್ಲರ ಅಭಿಪ್ರಾಯ ಏನು ಬಂತು, 18ನೇ ತಾರೀಕುವರೆಗೆ ಅಂದರೆ ಬಹುಶಃ ಲಾಸ್ಟ್ ವೀಕ್ ಆಫ್ ಇನ್ಕ್ಲೂಡಿಂಗ್ ಎಜಿಎ ಮತ್ತು ಎಲ್ಲರ ಒಕ್ಕಟ್ಟಿನ ಒಂದು ಅಭಿಪ್ರಾಯ ಅಂದರೆ ಈ 18ನೇ ತಾರೀಕುವರೆಗೆ ಒಂದು ದಿವಸ ನಾವು ಕಾದು ನೋಡಬೇಕು, ಅಲ್ಲಿ ಏನು ನಿರ್ಧಾರ ಆಗ್ತದೆ ಅಂತ ಹೇಳಿ ಅದು ನಾವು ಕಾದು ನೋಡಬೇಕು. ಅಲ್ಲಿವರೆಗೆ ನಾವು ಅಂದರೆ ಲಾಸ್ಟ್ ವೀಕ್ ಆಫ್ ಡಿಸೆಂಬರ್ವರೆಗೆ ನಾವು ಅದನ್ನ ಅಲ್ಲಿ 7th ಏನಿದೆ ನಾವು ಮೆನ್ಷನ್ ಮಾಡಿ ನಾವು ಲಾಸ್ಟ್ ವೀಕ್ ಆಫ್ ಡಿಸೆಂಬರ್ವರೆಗೆ ನಾವು 18ಕ್ಕೆ ಹಿಂಗೆ ಬರ್ತಾ ಇದೆ. ಕಡೆ ವಾರವರೆಗೆ ನಾವು ವೇಟ್ ಮಾಡ್ತೀವಿ. ಡಿಸಿಷನ್ ಬಂದಾಗ ನಾವು ಸೂಕ್ತ ಇದು ಮಾಡ್ತೀವಿ. ಅಲ್ಲಿವರೆಗೆ ನಾವು ಕಾಮಗಾರಿಗಳನ್ನು ಕೈಗೊಳ್ಳಲು ಸ್ಟೇಟಸ್ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿ ನಿರ್ಣಯ ತೆಗೆದುಕೊಂಡಿದ್ದೀವಿ. ವಿಶೇಷವಾಗಿ ಕೆಎಸ್ ಈಶ್ವರಪ್ಪ, ಎತ್ತಿನಹೊಳೆ ಯೋಜನೆ ಜಾರಿ ವಿಚಾರದಲ್ಲಿ ಉಂಟಾಗಿರುವ ಗೊಂದಲ ನಿವಾರಣೆಗೆ ಕರಾವಳಿ ಹಾಗೂ ಬಯಲು ಸೀಮೆ ಜಿಲ್ಲೆಗಳ ಶಾಸಕರ ಸಭೆ ಕರೆಯಬೇಕೆಂದು ನಾವು ಮಾಡಿದ ಸಲಹೆಗೆ ಮುಖ್ಯಮಂತ್ರಿ ಒಪ್ಪಿದ್ದಾರೆ ಎಂದರು. ಆದರೆ ಇನ್ನೂ 252 ಖಾಸಗಿ ಭೂಮಿಗಳ ವ್ಯಕ್ತಿಗಳ ಭೂಮಿ ಕೂಡ ತಗೋಬೇಕು. ಅಕ್ವೈರ್ ಮಾಡಿಕೊಡ್ಲಿಲ್ಲ ಅಂತಂದ್ರೆ ಅದು ಆ ಪ್ರಾಜೆಕ್ಟ್ ಹಂಗೆ ನಿಂತಾಗುತ್ತೆ. ಬಸವರಾಜ ಹೊರಟ್ಟಿ, 2 ಭಾಗದ ಶಾಸಕರ ಒಟ್ಟಾಭಿಪ್ರಾಯದ ಮೇರೆಗೆ ಯೋಜನೆ ಅನುಷ್ಠಾನಕ್ಕೆ ತರುವುದು ಸೂಕ್ತ ಎಂದು ಸಲಹೆ ಮಾಡಿರುವುದಾಗಿ ಹೇಳಿದರು.
ನೂರಾರು ಮನೆ ಎರಡು ಅಂತ ಕನ್ವಿನ್ಸ್ ಮಾಡಿದ್ರೆ ಏನು ಮಾಡಬೇಕು ಅಂತ ಹೇಳ್ತೀವಿ. ಆ ದೃಷ್ಟಿಯಿಂದ ಹಂಗೆ ಕನ್ವಿನ್ಸ್ ಮಾಡಿದರೆ ಎರಡೂ ಜಿಲ್ಲೆಗಳಿಗೆ ಒಳ್ಳೆಯದಾಗ್ತದೆ ಅಂತ ಮತ್ತು ಇವತ್ತು ಕೋರ್ಟಿನ ರೀತಿಯಲ್ಲಿ ಹೋಗಬೇಕು ಅಂತ ಹೇಳ್ತೀವಿ. ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆ ಸೂರ್ಯ ಮಿತ್ರ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿತು. ಕಾರ್ಯಕ್ರಮ ಉದ್ಘಾಟಿಸಿದ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಪುನಟಿ ಶ್ರೀಧರ್, ಕೇಂದ್ರ ಸರ್ಕಾರ 2020ರೊಳಗೆ 1 ಲಕ್ಷ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಉದ್ದೇಶ ಹೊಂದಿದ್ದು, ಈ ಗುರಿ ಮುಟ್ಟಲು ಪ್ರಧಾನಮಂತ್ರಿಗಳು ಸೌರ ವಿದ್ಯುತ್ ಅಭಿವೃದ್ಧಿಗಾಗಿ ಸೂರ್ಯ ಮಿತ್ರ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ದೇಶಾದ್ಯಂತ ಹಮ್ಮಿಕೊಂಡಿದ್ದಾರೆ. ಇದಕ್ಕಾಗಿ ತರಬೇತಿ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಕರ್ನಾಟಕದಲ್ಲಿ ನವೀಕರಿಸಬಹುದಾದ ಇಂಧನ ಸಂಸ್ಥೆಯನ್ನು ನೋಡಲ್ ಸಂಸ್ಥೆಯನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದರು. ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪೊಟೆನ್ಷಿಯಲ್ ಹೆಚ್ಚು ಯಾಕೆ ಆಗ್ತಾ ಇದೆ ಅಂದ್ರೆ 20,000 ಮೆಗಾವಾಟ್ ಟಾರ್ಗೆಟ್ ಇಟ್ಕೊಂಡಿದ್ದು 2022ವರೆಗೆ ಈಗ ಟಾರ್ಗೆಟ್ ಅನ್ನು 1 ಲ್ಯಾಕ್ ಮೆಗಾವಾಟ್ಸ್ಗೆ ಹೆಚ್ಚಳ ಮಾಡಲಾಗಿದೆ. ಅಂಡ್ ಆಲ್ ಔಟ್ ಎಫರ್ಟ್ಸ್ ನಡೀತಾ ಇದೆ ಅದು ಹೇಗೆ ಅಚೀವ್ ಮಾಡಬೇಕು ಅಂತ. ಕಾರವಾರದ ಸೀಬರ್ಡ್ 2ನೇ ಹಂತದ ಫೇಸ್ 2 ಆಲ್ಫಾ ಕಾಮಗಾರಿ 2022ರಲ್ಲಿ ಪೂರ್ಣಗೊಳ್ಳಲಿದೆ ಎಂದು ರೇರ್ ಅಡ್ಮಿರಲ್ ಆರ್ಜೆ ನಾಡಕರ್ಣಿ ಕಾರವಾರದಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಾಮಗಾರಿ ಪೂರ್ಣಗೊಂಡ ನಂತರ ಈ ನೌಕಾನೆಲೆಯು 30 ಯುದ್ಧ ನೌಕೆಗಳನ್ನು ನಿಲ್ಲಿಸುವ ಸಾಮರ್ಥ್ಯವನ್ನು ಹೊಂದಲಿದ್ದು, ಅತಿ ಬಲಿಷ್ಠ ನೌಕಾನೆಲೆಯಾಗಲಿದೆ. ಇದರಿಂದ ಉತ್ತರ ಕನ್ನಡ ಜಿಲ್ಲೆಯ ಯುವಕರಿಗೆ ವಿಪುಲ ಉದ್ಯೋಗಾವಕಾಶ ದೊರೆಯಲಿದೆ ಎಂದರು. As well, at the ship, the base will also get a naval air station. There are 2 runways which are of 3,000. ಕಾರವಾರದ ಸೀಬರ್ಡ್ನಲ್ಲಿ 2 ರನ್ವೇಗಳನ್ನು ನಿರ್ಮಿಸಲಾಗುವುದು. ಇನ್ನಷ್ಟು ವಿಸ್ತಾರಗೊಳಿಸಿ ನಾಗರಿಕ ವಿಮಾನಯಾನಕ್ಕಾಗಿ ಹಸ್ತಾಂತರಿಸುವ ಚಿಂತನೆ ಇದ್ದು, ಇದಕ್ಕೆ ಬೇಕಾಗುವ ಹೆಚ್ಚುವರಿ ಭೂಮಿಯ ವಶಕ್ಕೆ ರಾಜ್ಯ ಸರ್ಕಾರದ ಜತೆ ಮಾತುಕತೆ ನಡೆಸಲಾಗಿದೆ ಎಂದು ತಿಳಿಸಿದರು. However, we don't have that land to accommodate that extra 3,000-4,000 feet. So what our request has been, if the state government can acquire the land and thereafter incorporate that within the land which is available with the Navy, then we can have that length of runway which has about 9,000-10,000 feet and which can take a Airbus size of. ವಿಶೇಷ ಚೇತನರಿಗೆ ಉದ್ಯೋಗ ಮೀಸಲಾತಿಯನ್ನು ಈಗಿನ 3% 5% ಹೆಚ್ಚಿಸಲು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಶೀಲಿಸುತ್ತಿದೆ ಎಂದು ಕೇಂದ್ರ ವಿಶೇಷ ಚೇತನರ ಸಬಲೀಕರಣ ಇಲಾಖೆ ಕಾರ್ಯದರ್ಶಿ ಲವ್ ವರ್ಮಾ ಹೇಳಿದ್ದಾರೆ. ದೆಹಲಿಯಲ್ಲಿಂದು 2ನೇ ರಾಷ್ಟ್ರೀಯ ವಿಶೇಷ ಚೇತನರ ಸಮ್ಮೇಳನ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಸರ್ಕಾರ ವಿಶೇಷ ಚೇತನ ವ್ಯಕ್ತಿಗಳ ಕಾಯ್ದೆ 1995ಕ್ಕೆ ತಿದ್ದುಪಡಿ ತರುತ್ತಿದ್ದು, ಆದಷ್ಟು ಶೀಘ್ರ ಪ್ರಸ್ತಾವನೆ ಕೇಂದ್ರ ಸಂಪುಟದ ಮುಂದೆ ಬರಲಿದೆ ಎಂದು ಹೇಳಿದ್ದಾರೆ. ವಿಶೇಷ ಚೇತನರೆಂದು ಪರಿಗಣಿಸಲು ಸರ್ಕಾರ ಅನುಸರಿಸುವ ಮಾನದಂಡ ಸಂಖ್ಯೆಯನ್ನು 19ಕ್ಕೆ ಹೆಚ್ಚಿಸಲು ಸಚಿವಾಲಯ ಆಯೋಜಿಸಿದ್ದು, ದೋಷಪೂರಿತ ಸ್ನಾಯು, ಹಿಮೋಫಿಲಿಯಾ, ಥಲಸ್ಮೆನಿಯಾ, ಅನುವಂಶೀಯ ರಕ್ತಹೀನತೆ ಸೇರಿದಂತೆ ಹಲವು ತೊಂದರೆಗಳನ್ನು ವಿಶೇಷ ಚೇತನ ಮಾನದಂಡವನ್ನಾಗಿ ಪರಿಗಣಿಸಲು ಚಿಂತಿಸುತ್ತಿದೆ. ಪ್ರಸ್ತುತ 7 ಮಾನದಂಡ ಹೊಂದಿದವರನ್ನು ಮಾತ್ರ ವಿಶೇಷ ಚೇತನರೆಂದು ಪರಿಗಣಿಸಲಾಗುತ್ತಿದೆ. ಗದಗ ಜಿಲ್ಲೆಯ ಗಜೇಂದ್ರಗಢ ಪಟ್ಟಣದ 65 ವರ್ಷದ ದೃಷ್ಟಿ ವಿಶೇಷ ಚೇತನ ವ್ಯಕ್ತಿ ವಿಠಲ್ ಸಾ ಪವಾರ ತಮ್ಮ ಇಳಿ ವಯಸ್ಸಿನಲ್ಲೂ ಮಸಾಲಾ ಪದಾರ್ಥಗಳ ಪುಡಿ ಮಾಡುವ ಗಿರಣಿ ಉದ್ಯಮವನ್ನು ಯಶಸ್ವಿಯಾಗಿ ನಡೆಸುತ್ತಾ ಸ್ವಾವಲಂಬನೆಯ ಬದುಕು ಸಾಗಿಸುತ್ತಿದ್ದಾರೆ. ದೃಷ್ಟಿದೋಷವಿದ್ದರೂ ಕುಟುಂಬ ವರ್ಗದವರ ನೆರವಿನಿಂದ ವಿವಿಧ ಮಸಾಲಾ ಪದಾರ್ಥಗಳನ್ನು ಕರಾರುವಕ್ಕಾಗಿ ಸಿದ್ಧಗೊಳಿಸಿ ಗ್ರಾಹಕರಿಗೆ ತಲುಪಿಸುವ ಪವಾರ ಅವರ ದೈನಂದಿನ ಅಚ್ಚುಕಟ್ಟುತನ ಪಟ್ಟಣದ ನಾಗರಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ದೂರದರ್ಶನದೊಂದಿಗೆ ಅವರು ಸ್ವಂತ ಉದ್ಯೋಗದ ಮೂಲಕ ಸ್ವಾವಲಂಬಿ ಬದುಕು ಸಾಗಿಸಬೇಕೆಂಬ ಆಸೆ ನೆರವೇರಿದೆ ಎಂದು ತೃಪ್ತಿ ವ್ಯಕ್ತಪಡಿಸಿದರು. ಹಾಗೆ ಕೂತುಕೊಂಡು ಹೆಂಗಪ್ಪ ಇದ್ರ ಮುಂದೆ ಜೀವನ ಎಂದು ತಿಳಿದು ಬಂದು ಎಲ್ಲ ಮಿಷನ್ನಿನ ಹಾವಭಾವವನ್ನು ಕೈಯಾಡಿಸಿ ನೋಡಿ ಹಾಗೆ ನಾನು ಖಾರ ಕುಟ್ಟುವುದನ್ನು ಚಾಲು ಮಾಡಿದೆ. ಆದರೆ ನಾನು ನನ್ನ ಕಣ್ಣು ಕಾಣಿಸದಿದ್ದರೂ ಈ ಮಿಷನ್ನಿನಲ್ಲಿ 2 ನನ್ನ ಕೈಗಳೇ ಕಣ್ಣು ಎಂದು ತಿಳಿದು ಅದರೊಳಗೆ ದುಡಿದು ನಾನು ಶ್ರಮ ಪಡುತ್ತೇನೆ. ನಾನು ಸ್ವಾವಲಂಬಿಯಾಗಿ ಬದುಕಲು ಇದು ನನಗೆ ಖಾರ ಕುಟ್ಟುವ ಮಿಷನ್ನು ಅನುಕೂಲವಾಗಿರುತ್ತದೆ. ಗ್ರಾಹಕರು ದೂರದರ್ಶನದೊಂದಿಗೆ ಅನಿಸಿಕೆ ಹಂಚಿಕೊಂಡರು. ಇಲ್ಲೇ ಕುಟ್ಟಿಸ್ತೀವಿ, ಅಂಗವಿಕಲರು ಇದಾರ, ಅವರು ಒಬ್ರು ವಿಧವೆ ಅದಾರ, ಅವ್ರ ಸಲಾಗಿ ನಾವು ಸಹಾಯ ಆದಂಗ ಆಗತ್ತಲ್ಲ, ಹಂಗಂತೇಸಿ ನಮ್ಮ ಬಾದಿಂದ ನಾವು ಇಲ್ಲಿ ಕುಟ್ಟಿಸ್ಕೊಂಡ್ ಬರ್ತೀವಿ. ಅವರು ಅಂಗವಿಕಲ ಆದ್ರು, ಕಣ್ಣು ಕಾಣಿಸ್ಲಿಕ್ಕೆ ಅಂದ್ರು, ಮತ್ತೆ ಅವರು ವಿಧವೆಯರು ಮುದುಕರು ಅದಾರ, ಆದ್ರೂ ಕುಟ್ಟು ಕೊಡ್ತಾರೆ ನಮಗ. ಅವರು ಬಹಳ ಚಲೋ ಕುಟ್ಟು ಕೊಡ್ತಾರ.
ಧಾರವಾಡದಲ್ಲಿ ಐಐಟಿ ಸ್ಥಾಪನೆಗೆ ಮಂಜೂರಾತಿ ನೀಡಿರುವ ಕೇಂದ್ರದ ಮಾನವ ಸಂಪನ್ಮೂಲ ಸಚಿವಾಲಯದ ಕ್ರಮವನ್ನು ಆ ಭಾಗದ ಪ್ರಮುಖರು ಸ್ವಾಗತಿಸಿದ್ದಾರೆ. ಧರ್ಮಸ್ಥಳ ಮಂಜುನಾಥ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾ ಎಸ್ಬಿ ವಣಕುದರೆ ಹೆಚ್ಚಿನ ಸಂಖ್ಯೆಯ ಎಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿರುವ ಈ ಭಾಗದಲ್ಲಿ ಐಐಟಿ ಸ್ಥಾಪನೆಯಾಗುತ್ತಿರುವುದು ಅರ್ಥಪೂರ್ಣ. ವಿಮಾನ ನಿಲ್ದಾಣ ಮತ್ತು ರಾಷ್ಟ್ರೀಯ ಹೆದ್ದಾರಿ ಸಮೀಪದಲ್ಲಿರುವುದರಿಂದ ಉನ್ನತ ತಾಂತ್ರಿಕ ಶಿಕ್ಷಣ ಪಡೆಯುವ ಧಾರವಾಡ ಭಾಗದ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಇದು ವರದಾನ ಎಂದರು. ಯಾವ ರೀತಿ ನಾವು ಮಕ್ಕಳನ್ನು ರೆಡಿ ಮಾಡಬೇಕು ಐಐಟಿ ಎಂಟ್ರೆನ್ಸ್ ತೆಗೆದುಕೊಳ್ಳಲಿಕ್ಕೆ, ಅದು ಸಹ ನಮಗೆ ಒಂದು ಉತ್ತೇಜನಕಾರಿಯಾಗಿ ನಮಗೆ ಬರುತ್ತದೆ. ಐಐಟಿ ಧಾರವಾಡಕ್ಕೆ ಬಂದರೆ ಕೊಟ್ಟಿರುವಂಥ ಪ್ರದೇಶವು ಬಹಳ ಹತ್ತಿರವಾಗಿ ಏರೋಡ್ರೋಮಿಗೆ ಮತ್ತು ಹೈವೇಗೆ ಇರೋದ್ರಿಂದ ಅದು ಬಹಳ ಉಪಯುಕ್ತ ಹೊಂದುತ್ತದೆ. ಹೊರಗಡೆಯಿಂದ ಬರೋ ಜನಗಳಿಗೆ, ಪರದೇಶದಿಂದ ಬರುವ ಜನಗಳಿಗೆ ಸಹ ನೇರವಾಗಿ ಧಾರವಾಡಕ್ಕೆ ಬರಲು ಭಾಳ ಅನುಕೂಲ ಆಗುತ್ತದೆ. ಧಾರವಾಡದ ಸುತ್ತಮುತ್ತ 15ರಿಂದ 25 ಇಂಜಿನಿಯರಿಂಗ್ ಕಾಲೇಜುಗಳು ಇರುತ್ತವೆ. ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಲಿಕ್ಕೆ ಐಐಟಿಯು ಒಂದು ನಿದರ್ಶನ ಆಗುತ್ತದೆ, ಒಂದು ಮಾದರಿ ಆಗುತ್ತದೆ. ಇಂಜಿನಿಯರ್ಸ್ ಇನ್ಸ್ಟಿಟ್ಯೂಟ್ ಧಾರವಾಡ ಶಾಖೆಯ ಅಧ್ಯಕ್ಷ ಡಾ ಮಲ್ಲಿಕಾರ್ಜುನ್ ಕಪಾಲಿ, ಸಾಂಸ್ಕೃತಿಕ, ಶೈಕ್ಷಣಿಕ, ಸಾಹಿತ್ಯ ಮತ್ತು ಸಂಗೀತದ ತವರೂರಾಗಿರುವ ಧಾರವಾಡಕ್ಕೆ ಐಐಟಿ ಬರುತ್ತಿರುವುದು ಮತ್ತೊಂದು ಗರಿ ಮೂಡಿದಂತೆ. ಇದರಿಂದ ಇಲ್ಲಿನ ಕೃಷಿ, ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪುಷ್ಟಿ ದೊರೆಯಲಿದೆ ಎಂದರು. Engineering and technology activities will be conducted. The faculty there and naturally the students there will also be of a higher caliber. Dharwad is a cultural hub, an educational hub. You say it, it is here. Be it. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಬ್ಸಿಡಿ ಕುರಿತ ಕೇಂದ್ರದ ನಿರ್ಧಾರ ಇತ್ತೀಚಿನ ಪ್ರಮುಖ ಸುಧಾರಣೆ, ಅರುಣ್ ಜೇಟ್ಲಿ. ಅತಿವೃಷ್ಟಿ ಬಾಧಿತ ತಮಿಳುನಾಡಿನಲ್ಲಿ ಚುರುಕುಗೊಂಡ ರಕ್ಷಣೆ, ಪರಿಹಾರ ಕಾರ್ಯ. ವಿಶೇಷ ಚೇತನರಿಗೆ ಉದ್ಯೋಗ ಮೀಸಲಾತಿ ಪ್ರಮಾಣ ಶೇಕಡಾ 3ರಿಂದ 5ಕ್ಕೆ ಏರಿಸಲು ಕೇಂದ್ರದ ಪರಿಶೀಲನೆ. ಹಾಗೂ ಕಾರವಾರದ ಸೀಬರ್ಡ್ 2ನೇ ಹಂತದ ಕಾಮಗಾರಿ 2022ರಲ್ಲಿ ಪೂರ್ಣ, ಸ್ಥಳೀಯರಿಗೆ ಹೆಚ್ಚಿನ ಉದ್ಯೋಗಾವಕಾಶ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.